ದೇರ್ ಆರ್ ಲೆನ್ಸಸ್ ವೇರ್ ದೇ ಆರ್ ಪುಟಿಂಗ್ ಟೆಕ್ನಾಲಜೀಸ್. ಫಾರ್ ಎಕ್ಸಾಂಪಲ್ ಝೈಸ್ ಅವ್ರದ್ದು ಮಯೋಕೇರ್ ಅಂಥೇಳಿ ಮಕ್ಕಳಿಗೆ ಡಿಸೈನ್ ಮಾಡಿದ್ದಾರೆ ಲೆನ್ಸ್. ಅದು ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಟನ್ ರಿಂಗ್ಸ್ ಇರುತ್ತೆ ಒಳಗಡೆ, ಲೆನ್ಸ್ ಒಳಗಡೆ. ಈಗ ಲೈಟು ಬೀಳುತ್ತೆ, ಒಂದು ಲೆನ್ಸಿಗೆ ಲೈಟ್ ಪಾಸ್ ಆದಾಗ ಆ ರಿಂಗ್ಸ್ ಥ್ರೂ ಪಾಸ್ ಆಗುತ್ತೆ. ಹೌದು. ಆ ರಿಂಗ್ಸಲ್ಲಿ ಪಾಸ್ ಆದಾಗ ಏನಾಗುತ್ತೆ, ಕಾರ್ನಿಯಾ ಅಂದರೆ ನಮ್ಮ ಕಣ್ಣು ಗುಡ್ಡೆಗಳಿಗೆ ಆ ಮಸಲನ್ನು ಕಂಟ್ರೋಲ್ ಮಾಡುತ್ತದು. ಅದನ್ನು ಅನ್ಇವನ್ ಶೇಪ್ ಆಗೋದಕ್ಕೆ ಬಿಡಲ್ಲ ಅದು. ಆ ಶೇಪನ್ನು ಮೇಂಟೈನ್ ಮಾಡುತ್ತೆ. ಪವರ್ ಬರೋದೇ ನಿಮ್ಗೆ ಅನ್ಇವನ್ ಶೇಪಲ್ಲಿ. ವೆನ್ ಯುವರ್ ಐಬಾಲ್ ಈಸ್ ಬಿಕಮಿಂಗ್ ಅನ್ಇವನ್, ದೆನ್ ಯು ವಿಲ್ ಗೆಟ್ ದಿ ಪವರ್ ಇನ್ಕ್ರೀಸಸ್. ಆ ಶೇಪನ್ನೇ ನೀವು ಕಂಟ್ರೋಲ್ ಮಾಡಿದ್ರೆ ಬಿಗಿನಿಂಗಲ್ಲಿ ಯುವರ್ ಐ ಪವರ್ ವಿಲ್ ಬಿಕಮ್ ಸ್ಟೇಬಲ್. ಸೊ ಅದರಲ್ಲಿ ಏನಾಗಿದೆ, ಈ ಥರ ಪ್ರಾಡಕ್ಟು ಅಟ್ಲೀಸ್ಟ್ ಒಂದು 70% ಅಷ್ಟು ಪವರ್ ಕಂಟ್ರೋಲ್ ಆಗುತ್ತೆ. ಈಗ ಒಂದು ಮಗುಗೆ -1 -3ಗೆ ಪವರ್ ಜಂಪ್ ಆಗೋದು -1 1.25 ಜಂಪ್ ಆಗುತ್ತೆ. ಪ್ರೋಗ್ರೆಸಿವ್ ಆಗಕ್ಕೆ ಅದು ಬೆಳೆಯಕ್ಕೆ ಬಿಡಲ್ಲ. ಅಲ್ಲಿವರೆಗೂ ಇದನ್ನು ನಾವು ಮಯೋಪಿಯಾ ಪ್ರೋಗ್ರೆಷನ್ ಅಂತ ಕರಿತೀವಿ. ಆಯಿತಾ. ಈಗ ಮಯೋಪಿಯಾ ಪ್ರೋಗ್ರೆಷನ್ ಈಸ್ ಪ್ಲೇಯಿಂಗ್ ಅನ್ ಇಂಪಾರ್ಟೆಂಟ್ ರೋಲ್. ಇದಕ್ಕೆ ಸ್ವಲ್ಪ ಪಾಕೆಟ್ ವೈಸ್ ಪೇರೆಂಟ್ಸ್ಗೆ ಸ್ವಲ್ಪ ಖರ್ಚಾಗುತ್ತೆ, ಆಯಿತಾ. ಬಟ್ ಅವ್ರು ಸ್ಪೆಂಡ್ ಮಾಡಿದ್ರೆ, ಇವತ್ತು ಮಕ್ಕಳ ಮೇಲೆ ಏನು ಸ್ಪೆಂಡ್ ಮಾಡ್ತಾರೆ, ನಾಳೆ ಅವ್ರ ಭವಿಷ್ಯಕ್ಕೆ ಭಾಳ ಒಳ್ಳೆಯದದು. ನಾನು ಓದ್ತಾ ಇದ್ದೆ, WHO ರಿಪೋರ್ಟ್ ಪ್ರಕಾರ 2050 ಹೊತ್ತಿಗೆ ಮಯೋಪಿಯಾ ಎಪಿಡೆಮಿಕ್ ಆಗುತ್ತೆ ಅಂತ. 50% ಆಫ್ ದ ಪ್ರಪಂಚದ ಪಾಪ್ಯುಲೇಷನಲ್ಲಿ ಎಲ್ಲರಿಗೂ ದೆಲ್ ಬಿ ಮಯೋಪಿಕ್ ಅಂತ. ಕರೆಕ್ಟ್. ಅದು ನೀವೇನು ರಿಪೋರ್ಟ್ ಹೇಳ್ತಾ ಇದ್ರಲ್ಲ, ಇದು 100% ಸತ್ಯ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.